ಕಳೆದ 70 ವರ್ಷಗಳಿಂದ ಉನ್ನತ ದರ್ಜೆಯ ಅಲ್ಯೂಮಿನಿಯಂ ಬಾಗಿಲುಗಳು, ಕಿಟಕಿಗಳು ಮತ್ತು ಮನೆ ಮುಂಭಾಗಕ್ಕೆ ಬಳಸಲಾಗುವ ಫಸಾಡ್ ಉತ್ಪನ್ನಗಳನ್ನು ಒದಗಿಸುತ್ತಿರುವ ಅಲುಕೆ ಇಂಡಿಯಾ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು, ಬೆಂಗಳೂರಿನ ಇಂದಿರಾನಗರದ HAL 2ನೇ ಹಂತದಲ್ಲಿ ತನ್ನ ಮೊದಲ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನು ಉದ್ಘಾಟಿಸಿದೆ. ವೆಂಕಟರಮಣನ್ ಅಸೋಸಿಯೇಟ್ಸ್ ನ ವ್ಯವಸ್ಥಾಪಕ ಪಾಲುದಾರರಾದ ಶ್ರೀ ನರೇಶ್ ವಿ ನರಸಿಂಹನ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮದ ಪರಿಣಿತ ವಾಣಿಜ್ಯೋದ್ಯಮಿ ಸಿಒ ಮತ್ತು ಲೇಖಕ ಶ್ರೀ ಅಶ್ವಿಂದರ್ ಆರ್. ಸಿಂಗ್ ಅವರು ಈ ಕೇಂದ್ರವನ್ನು ಉದ್ಘಾಟಿಸಿದರು. ಅಲುಕೆ ಗ್ಲೋಬಲ್ ಹೆಡ್ ಶ್ರೀಮತಿ ಹೆಲೆನ್ ರೌಕ್ಸ್ ಮತ್ತು ಅಲುಕೆ ಇಂಡಿಯಾದ ND ಹಾಗೂ CEO ಶ್ರೀ ಸುಬೇಂದು ಗಂಗೂಲಿ ಉಪಸ್ಥಿತರಿದ್ದರು. ಎಕ್ಸ್ಪೀರಿಯನ್ಸ್ ಸೆಂಟರ್ ಉದ್ಘಾಟನೆ ಸಂದರ್ಭದಲ್ಲಿ ಇನ್ಫಿನಿಯೋ ಮಿನಿಮಲ್ ಕೇಸ್ಮೆಂಟ್ ವಿಂಡೋ ಸಿಸ್ಟಮ್ ಮತ್ತು W75U ಯೂನಿಟೈಸ್ಡ್ ಕರ್ಟನ್ ವಾಲಿಂಗ್ ಸಿಸ್ಟಮ್ ಎಂಬ 2 ಅತ್ಯಾಕರ್ಷಕ ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಹೊಸ ಉತ್ಪನ್ನಗಳು ಅಲುಕೆ ಸಂಸ್ಥೆಯ ಉತ್ಕೃಷ್ಟತೆ ಮತ್ತು ಬದ್ಧತೆಗೆ ಅನುಗುಣವಾಗಿ ರೂಪುಗೊಂಡಿದ್ದು, ವಿನ್ಯಾಸ, ಕಾರ್ಯಕ್ಷಮತೆ ಮತ್ತು ವಾಣಿಜ್ಯ ಅಂಶಗಳನ್ನು ಉತ್ತಮ ಸಮತೋಲನದಿಂದ ಮೂಡಿಬಂದಿದೆ. ಇನ್ಸುಲೇಟೆಡ್ ವಿಂಡೋ ಸಿಸ್ಟಮ್ಗಳು ಘನತೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಜೊತೆಗೂಡಿಸಿ ರಚಿಸಲಾಗಿದ್ದು, ಭಾರತೀಯ ಮಾರುಕಟ್ಟೆಯಲ್ಲಿ ಈ ರೀತಿಯ ಉತ್ಪನ್ನ ಮೊದಲನೆಯದಾಗಿದೆ. 65 mm ಅಲ್ಯೂಮಿನಿಯಂ ಸೈಕ್ಲೈನ್ ಉತ್ಪನ್ನಗಳನ್ನು ಎಲ್ಲಾ ಕಡೆಗಳಲ್ಲಿ ಸುಲಭವಾಗಿ ನಿರ್ವಹಣೆ ಮಾಡಬಹುದಿದೆ. ಇವುಗಳು ASTM ಅಡಿಯಲ್ಲಿ ನಡೆದ ಡೈನಾಮಿಕ್ ವಾಟರ್ ಪೆನೆಟ್ರೇಷನ್ ಪರೀಕ್ಷೆಯಲ್ಲಿ +750 ಪ್ಯಾಸ್ಕಲ್ ಮತ್ತು +720 ಪ್ಯಾಸ್ಕಲ್ ಮತ್ತು ಏರ್ ಇನ್ಫಿಲ್ಟ್ರೇಷನ್ ಪರೀಕ್ಷೆಯಲ್ಲಿ +600 ಪ್ಯಾಸ್ಕಲ್ ಶಕ್ತಿ ಸಾಮರ್ಥ್ಯ ದಾಖಲಿಸಿವೆ. 4500 ಪ್ಯಾಸ್ಕಲ್ ಸ್ಟ್ರಕ್ಚರಲ್ ಪ್ರೂಫ್ ಲೋಡ್ ಶಕ್ತಿ ಹೊಂದಿರುವ ಗಾಳಿಯನ್ನು ತಡೆಯಬಲ್ಲ ಸಾಮರ್ಥ್ಯ ಇರುವ ವಿಂಡೋವನ್ನು ಕಂಪನಿಯು ವಿನ್ಯಾಸಗೊಳಿಸಿದೆ. ಸ್ಲಿಮ್ ಆಗಿರುವ W75U ಯೂನಿಟೈಸ್ಡ್ ಕರ್ಟನ್ ವಾಲಿಂಗ್ ಸಿಸ್ಟಮ್ ವಿಶೇಷ ಫೀಚರ್ಗಳನ್ನು ಹೊಂದಿದೆ. 3 ಬ್ಯಾರಿಯರ್ ಸಿಸ್ಟಮ್ ಜೊತೆಗೆ ಮಲಿಯನ್ ಜಂಕ್ಷನ್ಗಾಗಿ 3 ಗ್ಯಾಸ್ಕೆಟ್ ಮತ್ತು ಗಾಳಿ ಮತ್ತು ನೀರಿನ ಹೊಡೆತ ತಡೆಯಲು ಸ್ಟಾಕ್ ಜಾಯಿಂಟ್ಗಾಗಿ 5 ಗ್ಯಾಸ್ಕೆಟ್, ಒಂದು 106 mm ಎತ್ತರದ ಸ್ಟಾಕ್ ಜಾಯಿಂಟ್ ಮತ್ತು 15 ಮಿಮಿನಷ್ಟು ವಿಸ್ತರಣೆ ಮಾಡುವ ಸೌಲಭ್ಯ. ಟಾಪ್ ಸೈಡ್ ಹಂಗ್ ವಿಂಡೋಗಳು, ಸಮಾನಾಂತರ ಕಿಟಕಿಗಳು ಮತ್ತು ಎಲ್ಲಾ ರೀತಿಯ ಬಾಗಿಲುಗಳು, ಲೂವರ್ಗಳು, ಫಿನ್ಗಳು ಮತ್ತು ಸನ್ಶೇಡ್ಗಳೊಂದಿಗೆ ಇದು ಸೂಕ್ತವಾಗಿ ಹೊಂದಿಕೊಳ್ಳಬಲ್ಲದು. ಜೊತೆಗೆ ಇದನ್ನು ASTM ನಿಗದಿಪಡಿಸಿದ ಕಠಿಣ ಮಾನದಂಡಗಳ ಅಡಿಯಲ್ಲಿ ಪರೀಕ್ಷೆಗೊಳಪಡಿಸಿದ್ದು, 600 ಪ್ಯಾಸ್ಕಲ್ ಏರ್ ಇನ್ಫಿಲ್ಟ್ರೇಷನ್, 750 ಪ್ಯಾಸ್ಕಲ್ ಸ್ಟ್ಯಾಟಿಕ್ ಅಂಡ್ ಡೈನಾಮಿಕ್ ವಾಟರ್ ಟೆಸ್ಟ್ ಸಾಮರ್ಥ್ಯ ದಾಖಲಿಸಿದೆ. ಮುಂಭಾಗದಲ್ಲಿ ಬಳಸುವ ಫಸಾಡ್ ಉತ್ಪನ್ನಗಳು 4500 ಪ್ಯಾಸ್ಕಲ್ ಸ್ಟ್ರಕ್ಚರಲ್ ಪ್ರೂಫ್ ಲೋಡ್ ಶಕ್ತಿಯ ಗಾಳಿಯನ್ನು ತಡೆದುಕೊಳ್ಳುವ ಶಕ್ತಿ ಹೊಂದಿವೆ. Aluke is one of the leading aluminum building system suppliers in the world. We are an European company being headquartered in Luxembourg, and we are in most of the Western European geographies, starting from Belgium, Netherlands, United Kingdom, France and Italy. We are also in North America, we are in Brazil, we are in Asia for more than 20 years. We started our journey in India 10 years ago in late 2013. And since then, we have been continuously expanding our footprints all over India. So today we are present from Jammu to Madurai and from Valsad in Gujarat to Assam in Guwahati in Assam. So therefore we are represented by 130 plus customers in India. We also have a leading position in Sri Lanka, and we also have an exclusive customer through whom we deliver finest quality of building system in the Nepalese market. Today is a very important day for us because in last 10 years we are still headquartered in Bangalore and will continue to be, but we have changed the way we are seen by the outside world through a unique concept of Aluke Home. This is just not a showroom, but it is an experience center that consistently gives the narrative of creating a bright future through lifestyle, and it brings the idea of aspiration and innovations to the visiting architects, homeowners, interior designers and builders. To this, I would say that myself, I'm president for the Aluke Group on an international level, and I can say that I'm very proud to see the journey that we already achieved over the last 10 years, and we are here for the long term. So we've been investing a lot because we believe that India is a very promising market. We see new aspirations in this market, and we believe we are well positioned to give solutions for those new aspirations. So we are here for the long run. We are family owned, so we are very much independent about the decisions we want to make, and now we are looking forward to the next 10 years here in India.